5 ಬಳ ಶುದ್ಧ ಅದಾವೆ. ಪ್ರಸಾದ ಮಾಡಾಗ 5 ಬಳ ಶುದ್ಧ ಆಗ್ತದೆ. ಸಮಾಜ ದೊಡ್ಡ ಸಮಾಜ ಐತಿ ಇದು ಪಂಚಮಸಾಲಿ ಸಮಾಜ. ಕೋಟಿ ಗಟ್ಟಲೆ ಐತಿ. ಅಲ್ರಿ ಒಂದೇ ಮನ್ಯಾಗ 3 ಮಂದಿ ಅಣ್ತಾಮ್ರ ಇದ್ರಂದ್ರೆ ಅನ್ನಗೆ ದೊಡ್ಡ ಮನೆಗೆ ಕೊಟ್ರೆ ಸಣ್ಣಗೆ ತಮ್ಮಗೆ ಸಣ್ಣ ಮನೆಗೆ ಕೊಟ್ರೆ ಭೇದ ಭಾವ ಆಕತಿ. ಇನ್ನೊಬ್ಬಂಗೆ ಪ್ಲಾಟ್ ಕೊಟ್ರೆ ಅದನ್ನೇನು ಮಾಡ್ತಾರೆ, ಒಂದೇ ಮನೆಯನ್ನಂತೂ ಹೊಡ್ಯೋಕ್ಕಾಗಲ್ಲ. ಸಮಾಜ ದೊಡ್ಡದೈತಿ. ಹಿಂಗಾಗಿ ಕೆಲವು ಭಕ್ತರು ಅವ್ರ ಕಡೆ ಇರ್ತಾರೆ, ಕೆಲವೊಬ್ರು ಟ್ರಸ್ಟಿ ಕಡೆ ಇರ್ತಾರೆ, ಕೆಲವು ಮನೆಗಳು. ನಾನು ದಾವಣಗೆರೆ ಹರಿಹರ ಭಾಗದ ನಾನು ಭಕ್ತರು ಅದಾರ ಇಲ್ಲಿ 25 ಮನೆ ಇದಾವೆ. ನಾನು ಲೀಗಲ್ ಭಕ್ತರು ಬೇರೆ, ಮನೆಗಳ ಮಠಕ್ಕೆ ಲೀಗಲ್ ಭಕ್ತರು ಇರ್ತಿದ್ದಾರೆ, ಶಿಶು ಮಕ್ಕಳು ಬೇರೆ, ಭಕ್ತರು ಬೇರೆ. ನಾನು 25 ಮನೆ ಇದಾವೆ ಇಲ್ಲಿ ಶಿಷ್ಯ. 3ನೇ ಪೀಠದ ಬಗ್ಗೆನೂ ಹೇಳಿದ್ರಿ ಸ್ವಾಮಿ. ಹೌದು, ಅದನ್ನು ಮಾಡಿದವ್ರು ನಾವೇ ಅಂತ ಹೇಳ್ತೇವೆ. ನಾವು ಎಲ್ಲ ಸ್ವಾಮೀಜಿಯವರು ಕುಡ್ಕೊಂಡು ನಾವು ಅದೇ 3ನೇ ಪೀಠದಲ್ಲೂ ಸಹ 3 ತಿಂಗಳ ರಾಜೀನಾಮೆ ಕೊಡೋಕ್ಕೂ ಇದೇ ಶ್ರೀಗಳ ಕಾರಣ. ಹೌದು ರೀ, ಅವ್ರು ಒಡಕ್ಕೆ ಕುಟ್ಟಿಸೋದು ಅಂದ್ರೆ ಏನು ಮಾಡ್ತಾರೆ ಗೊತ್ತನ್ರಿ, ಅವ್ರಿಗೊಂದು ಹೇಳೋದು ಇವ್ರಿಗೊಂದು ಹೇಳೋದು ಇಂಥವೆಲ್ಲ ಮಾಡ್ತಾರೆ ಅವರು. ಎಲ್ಲ ಭಕ್ತರಿಗೊಂದು ಅಂದರೆ ಅವರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ, ಮನುಗಳು ಸ್ವಾಮಿಗಳು ಇಲ್ಲಿ ಬರ್ತಾರ ಅಂತೇಳಿ. ಅದನ್ನು ಸಮಾಜಕ್ಕೆ ಹೇಳಿ ಟ್ರಸ್ಟ್ನವ್ರು ಕೇಳಿ ಏನು ಹೇಳಲ್ಲ. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಮನುಗೋಳಿ ಇದೇ ಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಇತಿಹಾಸ ಕೊಡ್ತೀನಿ ಬರೀ 1800 ವರ್ಷದ ಮಠ ಆಯ್ತದ. 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲ ಧರ್ಮದ ಶಿಷ್ಯರಿದ್ದಾರೆ. ನೀವು ಲೀಗಲ್ ಬರೀ ಬಾಯಿಲಿ ಹೇಳಲ್ಲ, ನಾನು ಲೀಗಲ್ಲು ತೋರಿಸ್ತೀನಿ. ಲೋಕಲ್ ಇದ್ದಾರೆ. ಆ ಮಠಕ್ಕೆ 56 ಹಳ್ಳಿ ಭಕ್ತರು ಇದಾರೆ. ಅಂದ್ರೆ 56 ಹಳ್ಳಿನೂ ನಿಮ್ಮ ಅನ್ಬೋದು ಇಲ್ಲ. ಒಂದೊಂದು ಹಳ್ಳ್ಯಾಗ 50 ಮನೆ ಇದಾವೆ, ಒಂದು ಹಳ್ಳ್ಯಾಗ 30 ಮನೆ ಇದಾವೆ, ಒಂದು ಮನೆ 20 ಮನೆ ಇದಾವೆ. ಹಿಂಗೆ ಯಾಕಂದರೆ ಸಮಾಜದವರು, ಪಂಚಮಸಾಲಿ ಸಮಾಜದವರು ಯಾಕೋ ನಮಗೆ ಎಲ್ಲ ಶ್ರೀಗಳು ಉಚ್ಚಾಟನೆ ಮಾಡೋದು ಈ ರೀತಿ ಆಗೋದೇ ಆಗ್ತಾ ಇದೆ ಅಂತ ಒಂದು ಅವರು ಕೇಳಿದ್ರೆ ಅವರು ಮಠಕ್ಕೆ ಸ್ವಾಮಿಗಳನ್ನ ತೊಗೊಳಾಗ ಅವ್ರು ಬಾಯೆಲ್ಲ ಇರ್ತಾವೆ. ನಾನು ಕೂಳಸಂ ಸ್ವಾಮೀಜಿನ ಉಚ್ಚಾಟನೆ ಮಾಡಿದಾಗ ಒಂದು ಹೇಳಿಕೆ ಕೊಟ್ಟಿದ್ದೆ. ಅದನ್ನು ಹೇಳಿಕೆ ನೋಡಿ ಅದನ್ನು ಅದಕ್ಕೆ ಜೋಡಣೆ ಮಾಡ್ಕೊಂಬಿಡಿ. ನಾನು ಹೇಳಿಕೆ ಕೊಟ್ಟಿದ್ದೆ. ನಾ ಹೇಳಿಕೆ ರಾಜ್ಯ ತುಂಬ ಯಾವ ಸ್ವಾಮೀಜಿ ಕೊಟ್ಟಿಲ್ಲ, ನಾನು ಒಬ್ಬನೇ ಕೊಟ್ಟಿದ್ದೆ. ನಾನು ಶುದ್ಧ ಮಾಡ್ಕೊಂಡ್ರಿ 5 ಬಳ ಶುದ್ಧ ಅದಾವೆ. ಪ್ರಸಾದ ಮಾಡಾಗ 5 ಬಳ ಶುದ್ಧ ಆಗ್ತದೆ. ಸಮಾಜ ದೊಡ್ಡ ಸಮಾಜ ಐತಿ ಇದು ಪಂಚಮಸಾಲಿ ಸಮಾಜ. ಕೋಟಿ ಗಟ್ಟಲೆ ಐತಿ. ಅಲ್ರಿ ಒಂದೇ ಮನ್ಯಾಗ 3 ಮಂದಿ ಅಣ್ತಾಮ್ರ ಇದ್ರಂದ್ರೆ ಅನ್ನಗೆ ದೊಡ್ಡ ಮನೆಗೆ ಕೊಟ್ರೆ ಸಣ್ಣಗೆ ತಮ್ಮಗೆ ಸಣ್ಣ ಮನೆಗೆ ಕೊಟ್ರೆ ಭೇದ ಭಾವ ಆಕತಿ. ಇನ್ನೊಬ್ಬಂಗೆ ಪ್ಲಾಟ್ ಕೊಟ್ರೆ ಅದನ್ನೇನು ಮಾಡ್ತಾರೆ, ಒಂದೇ ಮನೆಯನ್ನಂತೂ ಹೊಡ್ಯೋಕ್ಕಾಗಲ್ಲ. ಸಮಾಜ ದೊಡ್ಡದೈತಿ. ಹಿಂಗಾಗಿ ಕೆಲವು ಭಕ್ತರು ಅವ್ರ ಕಡೆ ಇರ್ತಾರೆ, ಕೆಲವೊಬ್ರು ಟ್ರಸ್ಟಿ ಕಡೆ ಇರ್ತಾರೆ, ಕೆಲವು ಮನೆಗಳು. ನಾನು ದಾವಣಗೆರೆ ಹರಿಹರ ಭಾಗದ ನಾನು ಭಕ್ತರು ಅದಾರ ಇಲ್ಲಿ 25 ಮನೆ ಇದಾವೆ. ನಾನು ಲೀಗಲ್ ಭಕ್ತರು ಬೇರೆ, ಮನೆಗಳ ಮಠಕ್ಕೆ ಲೀಗಲ್ ಭಕ್ತರು ಇರ್ತಿದ್ದಾರೆ, ಶಿಶು ಮಕ್ಕಳು ಬೇರೆ, ಭಕ್ತರು ಬೇರೆ. ನಾನು 25 ಮನೆ ಇದಾವೆ ಇಲ್ಲಿ ಶಿಷ್ಯ. 3ನೇ ಪೀಠದ ಬಗ್ಗೆನೂ ಹೇಳಿದ್ರಿ ಸ್ವಾಮಿ. ಹೌದು, ಅದನ್ನು ಮಾಡಿದವ್ರು ನಾವೇ ಅಂತ ಹೇಳ್ತೇವೆ. ನಾವು ಎಲ್ಲ ಸ್ವಾಮೀಜಿಯವರು ಕುಡ್ಕೊಂಡು ನಾವು ಅದೇ 3ನೇ ಪೀಠದಲ್ಲೂ ಸಹ 3 ತಿಂಗಳ ರಾಜೀನಾಮೆ ಕೊಡೋಕ್ಕೂ ಇದೇ ಶ್ರೀಗಳ ಕಾರಣ. ಹೌದು ರೀ, ಅವ್ರು ಒಡಕ್ಕೆ ಕುಟ್ಟಿಸೋದು ಅಂದ್ರೆ ಏನು ಮಾಡ್ತಾರೆ ಗೊತ್ತನ್ರಿ, ಅವ್ರಿಗೊಂದು ಹೇಳೋದು ಇವ್ರಿಗೊಂದು ಹೇಳೋದು ಇಂಥವೆಲ್ಲ ಮಾಡ್ತಾರೆ ಅವರು. ಎಲ್ಲ ಭಕ್ತರಿಗೊಂದು ಅಂದರೆ ಅವರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ, ಮನುಗಳು ಸ್ವಾಮಿಗಳು ಇಲ್ಲಿ ಬರ್ತಾರ ಅಂತೇಳಿ. ಅದನ್ನು ಸಮಾಜಕ್ಕೆ ಹೇಳಿ ಟ್ರಸ್ಟ್ನವ್ರು ಕೇಳಿ ಏನು ಹೇಳಲ್ಲ. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಮನುಗೋಳಿ ಇದೇ ಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಇತಿಹಾಸ ಕೊಡ್ತೀನಿ ಬರೀ 1800 ವರ್ಷದ ಮಠ ಆಯ್ತದ. 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲ ಧರ್ಮದ ಶಿಷ್ಯರಿದ್ದಾರೆ. ನೀವು ಲೀಗಲ್ ಬರೀ ಬಾಯಿಲಿ ಹೇಳಲ್ಲ, ನಾನು ಲೀಗಲ್ಲು ತೋರಿಸ್ತೀನಿ. ಲೋಕಲ್ ಇದ್ದಾರೆ. ಆ ಮಠಕ್ಕೆ 56 ಹಳ್ಳಿ ಭಕ್ತರು ಇದಾರೆ. ಅಂದ್ರೆ 56 ಹಳ್ಳಿನೂ ನಿಮ್ಮ ಅನ್ಬೋದು ಇಲ್ಲ. ಒಂದೊಂದು ಹಳ್ಳ್ಯಾಗ 50 ಮನೆ ಇದಾವೆ, ಒಂದು ಹಳ್ಳ್ಯಾಗ 30 ಮನೆ ಇದಾವೆ, ಒಂದು ಮನೆ 20 ಮನೆ ಇದಾವೆ. ಹಿಂಗೆ ಯಾಕಂದರೆ ಸಮಾಜದವರು, ಪಂಚಮಸಾಲಿ ಸಮಾಜದವರು ಯಾಕೋ ನಮಗೆ ಎಲ್ಲ ಶ್ರೀಗಳು ಉಚ್ಚಾಟನೆ ಮಾಡೋದು ಈ ರೀತಿ ಆಗೋದೇ ಆಗ್ತಾ ಇದೆ ಅಂತ ಒಂದು ಅವರು ಕೇಳಿದ್ರೆ ಅವರು ಮಠಕ್ಕೆ ಸ್ವಾಮಿಗಳನ್ನ ತೊಗೊಳಾಗ ಅವ್ರು ಬಾಯೆಲ್ಲ ಇರ್ತಾವೆ. ನಾನು ಕೂಳಸಂ ಸ್ವಾಮೀಜಿನ ಉಚ್ಚಾಟನೆ ಮಾಡಿದಾಗ ಒಂದು ಹೇಳಿಕೆ ಕೊಟ್ಟಿದ್ದೆ. ಅದನ್ನು ಹೇಳಿಕೆ ನೋಡಿ ಅದನ್ನು ಅದಕ್ಕೆ ಜೋಡಣೆ ಮಾಡ್ಕೊಂಬಿಡಿ. ನಾನು ಹೇಳಿಕೆ ಕೊಟ್ಟಿದ್ದೆ. ನಾ ಹೇಳಿಕೆ ರಾಜ್ಯ ತುಂಬ ಯಾವ ಸ್ವಾಮೀಜಿ ಕೊಟ್ಟಿಲ್ಲ, ನಾನು ಒಬ್ಬನೇ ಕೊಟ್ಟಿದ್ದೆ. ನಾನು ಶುದ್ಧ ಮಾಡ್ಕೊಂಡ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.